ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 2024 ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸಿಂಪಲ್ ಟಿಪ್ಸ್ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಜಿಮೇಲ್ ಅಕೌಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಿಮೇಲ್ ಅಕೌಂಟ್ ಆಗಿದ್ದರೆ ನೀವು ಯೂಟ್ಯೂಬ್ ಬರಬೇಕು. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಜಿಮೇಲ್ ಅಕೌಂಟ್ ನೀವು ಸಿಂಕ್ ಆಗಿಲ್ಲದ್ರೆ ಲಿಂಕ್ ಜಿಮೇಲ್ ಅಕೌಂಟ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವುದಾದ್ರು ಜಿಮೇಲ್ ಅಕೌಂಟ್ ನಿಮಗೆ ಇಷ್ಟ ಇದ್ದ ಜಿಮೇಲ್ ಅಕೌಂಟನ್ನು ಸಿಂಕ್ ಮಾಡಬೇಕು. ನಂತರ ನಾನು ಆಲ್ರೆಡಿ ಸಿಂಕ್ ಮಾಡಿದ್ದೀನಿ ಇದಕ್ಕೆ. ಸೊ ಯೂಟ್ಯೂಬ್ ಓಪನ್ ಆಗಿದೆ. ಈಗ ಓಪನ್ ಆದಮೇಲೆ ಇಲ್ಲಿ ನಮಗೆ ಕೆಳಗಡೆ ಬಾಟಮಲ್ಲಿ ಹೋಮ್, ಶಾರ್ಟ್ಸ್ ಮತ್ತು ಪ್ಲಸ್ ಸಿಂಬಲ್, ಸಬ್ಸ್ಕ್ರಿಪ್ಷನ್, ಯು ಅಂತ ಇರುತ್ತೆ. ಸೊ ಯುಗೆ ಕ್ಲಿಕ್ ಮಾಡಿ. ನಾನು ನನ್ನ ಜಿಮೇಲ್ ಅಕೌಂಟ್ ಕಮ್ಯುನಿಕೇಷನ್ ಅಂತ ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಲಿಕ್ಕೆ ನಾನು ಈ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿಗ ಮೇಲೆ ನೋಡ್ಬೋದು ಕ್ರಿಯೇಟ್ ಎ ಚಾನಲ್ ಹೀಗೆ ಬಂದಿದೆ. ಸೊ ನೀವು ಜಿಮೇಲನ್ನು ಯೂಟ್ಯೂಬಿಗೆ ಲಿಂಕ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ. ಸೊ ನಿಮಗೆ ಜಿಮೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದನ್ನೀಗ ಕಂಟಿನ್ಯೂ ಮಾಡುವ. ಇಲ್ಲಿ ನೀವು ಕ್ರಿಯೇಟ್ ಎ ಚಾನಲ್ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈಗ ಪ್ರೊಫೈಲ್ ಪಿಕ್ಚರ್ ಅಂದರೆ ಯೂಟ್ಯೂಬ್ ಚಾನಲ್ನ ಪ್ರೊಫೈಲ್ ಪಿಕ್ಚರ್ ನಿಮಗೆ ಯಾವ ರೀತಿ ಬೇಕು ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಗ್ಯಾಲರಿಗೆ ರಿರೂಟ್ ಆದಮೇಲೆ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಚಾನಲ್ ಹೆಸರು, ನಾನೀಗ ಚಾನಲ್ ಹೆಸರು ಚೇಂಜ್ ಮಾಡ್ತೀನಿ. ನಾನು ಕಮ್ಯುನಿಕೇಷನ್ 1 2 3 ಇಲ್ಲಾದರೆ ಕಮ್ಯುನಿಕೇಷನ್ XYZ ಅಂತ ಹಾಕ್ತೀನಿ. ಸೊ ಇಲ್ಲಿ ಸೇವ್ ಕೊಡ್ತೀನಿ. ಈಗ ಚಾನಲ್ ನೇಮ್ ಆಯಿತು. ಚಾನಲ್ ನೇಮ್ ಆದಮೇಲೆ ಹ್ಯಾಂಡಲ್ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಹ್ಯಾಂಡಲ್ ನೀವು ಚಾನಲ್ ನೇಮ್ ಹೇಗೆ ಕೊಡ್ತೀರಿ ಹಾಗೆಯೇ ಆಟೋಮೆಟಿಕ್ಕಾಗಿ ಹ್ಯಾಂಡಲ್ ಬರುತ್ತೆ. ನಿಮಗೆ ಬೇಕಂದರೆ ಕ್ಲಿಕ್ ಮಾಡಿ, ಏನಾದರೂ ಬೇರೆ ಚೇಂಜಸ್ ಬೇಕಿದ್ದರೆ ಕಸ್ಟಮೈಸ್ ಮಾಡಿ ಇಲ್ಲಿ ಸೇವ್ ಕೊಟ್ಟರೆ ಸೇವ್ ಆಗ್ತದೆ. ಸೊ ಈಗ ಇಲ್ಲಿ ಕೆಳಗಡೆ ನೋಡಿದರೆ ಕ್ರಿಯೇಟ್ ಚಾನಲ್ ಕ್ಲಿಕ್ ಮಾಡಿದರೆ ಇಲ್ಲಿಗೆ ನಿಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ ಮೇಲೆ ಈಗ ಚಾನಲ್ ಕ್ರಿಯೇಟೆಡ್ ಅಂತ ಬಂತು. ಸೊ ಈಗ ಚಾನಲ್ ಕ್ರಿಯೇಟ್ ಆಯಿತು. ಇದೀಗ ಬೇಸಿಕ್ ಸಿಂಪಲ್ ಚಾನಲನ್ನು ಕ್ರಿಯೇಟ್ ಮಾಡೋದು. ಸೊ ನಿಮಗೆ ಈಗ ಇದಕ್ಕೆ ಕೆಲವೊಂದು ಮೇಜರ್ ಸ್ಟೆಪ್ಸ್ ಇದೆ. ಅದನ್ನು ನೀವು ಸೆಟ್ಟಿಂಗ್ಸನ್ನು ಆನ್ ಮಾಡಿದರೆ ಮಾತ್ರ ನಿಮಗೆ ಈ ಚಾನಲಲ್ಲಿ ಮುಂದೆ ಗ್ರೋ ಆಗಲಿಕ್ಕೆ ಮತ್ತು ಮಾನಿಟೈಸ್ ಅಪ್ಲೈ ಮಾಡಲಿಕ್ಕೆ ಆಗೋದು. ಸೊ ಅದಕ್ಕೆ ನೀವು ಆ ಸೆಟ್ಟಿಂಗ್ಸನ್ನು ಇಂಪಾರ್ಟೆಂಟಾಗಿ ಮಾಡಲೇಬೇಕು. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಈಗ ಇಲ್ಲಿ ನೋಡಿ ಚಾನಲ್ ನಿಮ್ಮ ವ್ಯೂ ಚಾನಲ್ ಅಂತ ಕೊಟ್ಟಿದ್ದಾರೆ. ನಿಮಗೀಗ ಚಾನಲ್ ಕ್ರಿಯೇಟ್ ಆಯಿತು. ಸೊ ಈಗ ಇದು ಬೇಸಿಕ್ ಇಂಟರ್ಫೇಸ್ ಚಾನಲ್ ಕ್ರಿಯೇಟ್ ಆಗಿತ್ತು. ಇನ್ನು ನಿಮಗೆ ಇದಕ್ಕೆ ಡಿಸ್ಕ್ರಿಪ್ಷನ್ ಅದೆಲ್ಲ ಹಾಕಬೇಕಂದ್ರೆ ನೀವು ಬ್ಯಾಕ್ ಬಂದು ಯಾವುದಾದ್ರೂ ಒಂದು ಬ್ರೌಸರ್, ನಾನೀಗ ಕ್ರೋಮಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಯಾಕ್ ಬಂದೆ. ಇಲ್ಲೀಗ yt.studio.login ಅಂತ ಕೊಡಬೇಕು. ಈ ಥರ ಟೈಪ್ ಮಾಡಬೇಕು, yt.studio.login. ಈ ಥರ ಕ್ಲಿಕ್ ಮಾಡಿ ಸರ್ಚ್ ಮಾಡುವಾಗ ನಮಗೆ ಫಸ್ಟ್ ಯೂಟ್ಯೂಬ್ ಸ್ಟುಡಿಯೋ ಸೈನ್ ಇನ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ವೆಬ್ಸೈಟಿಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಕ್ರಿಯೇಟ್ ಮಾಡಿದ ಚಾನಲ್ ಇಲ್ಲಿ ನಿಮಗೆ ಈ ರೀತಿ ಇಂಟರ್ಫೇಸಲ್ಲಿ ದೊಡ್ಡದಾಗಿ ಬರುತ್ತೆ. ಸೊ ಈಗ ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಫಸ್ಟ್ ಈಗ ಕೆಳಗಡೆ ಇಲ್ಲಿ ನೋಡಿ, ಇದನ್ನು ಫುಲ್ ಸ್ವೈಪ್ ಕೆಳಗೆ ಮಾಡಿದರೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜನರಲ್ ಇದು ಈಗನೇ ಇಲ್ಲಿ ಇದನ್ನೇನು ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ. ಅದರಲ್ಲಿ ಚಾನಲ್ನ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದು ರೆಸಿಡೆನ್ಸ್ ಅಂದರೆ ನೀವು ಎಲ್ಲಿದ್ದೀರಾ, ಯಾವ ಕಂಟ್ರಿಲಿದ್ದೀರಾ ಅಂತ ಕೇಳ್ತದೆ. ಸೊ ನಾನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಇಂಡಿಯಾ. ಈಗ ಕೀವರ್ಡ್ಸ್ ಅಂದರೆ ನಿಮ್ಮ ಚಾನಲ್. ನಾನು ಈಗ ಕೀವರ್ಡ್ಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮ ಚಾನಲ್ನ ಒಬ್ಬರು ಸರ್ಚ್ ಮಾಡಬೇಕಂದ್ರೆ ಅದೀಗ ತುಂಬ ಚಾನಲ್ಸ್ ಇರ್ತವೆ ಒಂದೇ ಹೆಸರಲ್ಲಿ. ಸೊ ನಿಮ್ಮ ಚಾನಲ್ ಈಗ ನಿಮಗೆ ಫಸ್ಟ್ ಶೋ ಆಗಬೇಕಂದ್ರೆ ಈ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು ಕೀವರ್ಡ್ಸ್ ಆಡ್ ಮಾಡಬೇಕು. ಈಗ ನಾನು ಕಮ್ಯುನಿಕೇಷನ್ ಅಂತ ಹೆಸರಿಟ್ಟಿದ್ದೀನಿ. ಸೊ ಕಮ್ಯುನಿಕೇಷನ್ XYZ ಅಂತ ಒಂದು ಕೊಟ್ಟು ಎಂಟರ್ ಕೊಡಿ. ಒಂದು ಕೀವರ್ಡ್ ಆಯಿತು. ಇನ್ನು ಇದನ್ನು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಸಹ ಕೀವರ್ಡ್ ಮಾಡ್ಬೋದು. ಕಮ್ಯುನಿಕೇಷನ್ ಬೇರೆಯೇ ಇದೊಂದಾಯಿತು. XYZ ಈ ರೀತಿ ತುಂಬ ನಿಮಗೆ ಯಾವ ರೀತಿ ಬೇಕು ಅಂದರೆ ಆ ಥರ ಮಾಡ್ಬೋದು. ಇಲ್ಲದ ಬೇರೆ ಯಾವ ರೀತಿ ಬರೀಬೋದು ಅಂದರೆ ನೀವು ಯಾವ ಕ್ಯಾಟಗರಿ ಮೇಲೆ ಇದು ಮಾಡ್ತಿದ್ದೀರಾ, ವೀಡಿಯೋ ಮಾಡ್ತಿದ್ದೀರಾ, ಅಂದರೆ ಯಾವ ಕಂಟೆಂಟ್ ಮೇಲೆ ವೀಡಿಯೋ ಮಾಡ್ತಿದ್ದೀರಾ ಅದರ ಕೀವರ್ಡ್ಸನ್ನು ಹಾಕ್ಬೋದು. ನಾನೀಗ ಟೆಕ್ ಅಂದರೆ ಇನ್ಫಾರ್ಮೇಷನ್
ಅಂತ ಹಾಕ್ತೀನಿ ಕೀವರ್ಡ್. ಸೊ ಈ ರೀತಿ ನಿಮಗೆ ಯಾವುದು ಬೇಕೋ ಅದನ್ನು ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಡಿಯನ್ಸ್ ಅಂದರೆ ಈಗ ಇದರಲ್ಲಿ 3 ಆಪ್ಷನ್ಸ್ ಇದೆ. ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಆಪ್ಷನ್ ಏನು ಹೇಳ್ತದೆ ಅಂದರೆ ನೀವು ಮೇಯ್ನಾಗಿ ಮೇಡ್ ಫಾರ್ ಕಿಡ್ಸ್, ಅಂದರೆ ನೀವೇನಾದರೂ ಆ್ಯನಿಮೇಟೆಡ್ ವೀಡಿಯೋ ಏನಾದರೂ ಮಾಡ್ತಿದ್ರೆ ಅದು ಮೇಯ್ನಾಗಿ ಕಿಡ್ಸ್ಗೋಸ್ಕರ ಮಾಡ್ತಿದ್ರೆ ಮಾತ್ರ ಈ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಬೇಕು. ಈಗ ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ಮೇಡ್ ಫಾರ್ ಚಾನಲ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇದನ್ನು ಕೊಟ್ಟರೆ ನಿಮಗೆ ಎಲ್ಲರಿಗೂ ನೋಡ್ಬೋದು. ಸೊ ಕೆಳಗೆ ಬಂದರೆ ಲಿಂಕ್ ಅಕೌಂಟು ಗೂಗಲ್ ಆಡ್ಸೆನ್ಸ್ ಲಿಂಕ್ ಅಕೌಂಟ್ ಅದು ಈಗ ಬೇಡ. ಸೊ ಇದಾದಮೇಲೆ ಇಷ್ಟೇ. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಫೀಚರ್ ಎಲಿಜಿಬಿಲಿಟಿ, ಇಲ್ಲಿ ಫಸ್ಟ್ ಫೀಚರ್ಸ್ ಎಲಿಜಿಬಿಲಿಟಿ ಆಟೋಮೆಟಿಕ್ಕಾಗಿ ಎನೇಬಲ್ ಆಗಿರುತ್ತೆ. ಅಂದರೆ ಇದರಲ್ಲಿ ಏನೇನಿರುತ್ತೆ ಅಂದರೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು, ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ಬೋದು, ಕೊಲೊಬ್ರೇಷನ್ ಟು ಪ್ಲೇಲಿಸ್ಟ್, ನ್ಯೂ ವೀಡಿಯೋಸ್ ಟು ಎಕ್ಸಿಸ್ಟಿಂಗ್ ಪ್ಲೇಲಿಸ್ಟ್, ಈ ಥರ ಇಷ್ಟು ಫೀಚರನ್ನು ನಿಮಗೆ ಇದರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ನಿಮಗೆ ಸೆಕೆಂಡಿದ್ದು ಏನು ಫೀಚರ್ ಅಂದರೆ ನೀವು ಅದನ್ನು ಕ್ಲಿಕ್ ಮಾಡಿದರೆ ಇದರಲ್ಲಿ ನಿಮಗೆ ಇದನ್ನು ನೀವು ವೆರಿಫೈ ಮಾಡಬೇಕು. ವೆರಿಫೈ ಮಾಡೋದು ಹೇಗಂದರೆ ಈ ವೆರಿಫೈಗೆ ಕೊಟ್ಟರೆ ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರಲ್ಲಿ ನೀವು ಅಲ್ಲಿ ಫೋನ್ ನಂಬರ್ ಟೈಪ್ ಮಾಡಿ, ಬೇಕಾದರೆ ನಿಮಗೆ ಲೈವ್ ಆಗಿ ನಾನೀಗ ತೋರಿಸ್ತೀನಿ. ಇದರಲ್ಲಿ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂದರೆ ಇದನ್ನು ಆ್ಯಕ್ಟಿವೇಟ್ ಮಾಡೋದ್ರಲ್ಲಿ ನಿಮಗೆ 15 ಮಿನಿಟ್ಸ್ಗಿಂತ ಹೆಚ್ಚು ನಿಮಿಷದ ವೀಡಿಯೋನ ಹಾಕ್ಬೋದು. ಮತ್ತು ಕಸ್ಟಮ್ ತಮ್ನೇಲ್, ಈಗ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡಿಲ್ಲ ಅಂದರೆ ಅವರು ಕೊಟ್ಟ ತಮ್ನೇಲ್ನ ಹಾಕಬೇಕು. ಇದು ಆ್ಯಕ್ಟಿವೇಟ್ ಮಾಡಿದರೆ ನಿಮಗೇ ತಮ್ನೇಲ್ ಕ್ರಿಯೇಟ್ ಮಾಡಿ ಹಾಕಲಿಕ್ಕೆ ಆಗ್ತದೆ. ಇನ್ನೊಂದು ಲೈವ್ ಸ್ಟ್ರೀಮಲ್ಲಿ ಹೇಗೆ ಅಂದರೆ ಅದೇ ನಿಮಗೆ ಇದು ಆ್ಯಕ್ಟಿವೇಟ್ ಮಾಡಲಿಲ್ಲ ಅಂದರೆ ನಿಮಗೆ ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಆಗಲ್ಲ. ಸೊ ಲೈವ್ ಸ್ಟ್ರೀಮ್ ಮಾಡಬೇಕಂದ್ರೆ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಇದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡೋದಂದರೆ ವೆರಿಫೈ ಇದೆ ಕ್ಲಿಕ್ ಮಾಡಿದರೆ ಇದೀಗ ಇದರಲ್ಲಿ ಸೆಲೆಕ್ಟ್ ಫಸ್ಟ್ ಟೆಕ್ಸ್ಟ್ ಮೀದ ವೆರಿಫಿಕೇಷನ್ ಕೋಡ್ ಟೆಸ್ಟ್ ಮಾಡಬೇಕು. ಇಲ್ಲಿ ಕೊಡು, ಇಲ್ಲದೆ ಕಾಲ್, ನಿಮಗೆ ಯಾವುದು ಬೆಟರ್ ಅನಿಸ್ತದೋ ಅದನ್ನು ಕ್ಲಿಕ್ ಮಾಡಿ ಆಪ್ಷನ್. ಇದರಲ್ಲಿ ನಿಮ್ಮದು ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ, ಯಾಕಂದರೆ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿದ ಕಾರಣ ಸೆಲೆಕ್ಟ್ ಆಗಿರುತ್ತದೆ ಇಂಡಿಯಾ. ಯುವರ್ ಫೋನ್ ನಂಬರ್ ಈಸ್ ವೆರಿಫೈಡ್. ಇಷ್ಟು ಈಗ ಇಲ್ಲಿಗೆ ಇದಾಯಿತು. ನೆಕ್ಸ್ಟ್ ಬ್ಯಾಕ್ ಬಂದು ನಿಮ್ಮ ಇನ್ನೊಮ್ಮೆ ಅದೇ ಇಲ್ಲದೋ ಕೆಲವೊಮ್ಮೆ ಅಲ್ಲಿಗೆ ಪೇಜಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಆಗಿಲ್ಲ ಅಂದರೆ ಇನ್ನೊಮ್ಮೆ ಬ್ರೌಸರಿಗೆ ಬಂದು ಸೇಮ್ ಅದೇ ಲಾಗಿನ್ಗೆ ಹೋಗಿ youtube-studio.com ಹೋಗಿ ಅಲ್ಲಿ ವಾಪಸ್ ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ವಾಪಸ್ ಸೇಮ್ ಅದೇ ಸ್ಟೆಪ್ ಕೆಳಗೆ ಬಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈಗ ನಾವು ಅಡ್ವಾನ್ಸಲ್ಲಿ ಫೀಚರ್ ಎಲಿಜಿಬಿಲಿಟಿಯಲ್ಲಿ ಇದು ಎನೇಬಲ್ ಆಯಿತು ನೋಡಿ, ಇದೀಗ ಎನೇಬಲ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಕೆಳಗಡೆ ಬಂದಮೇಲೆ ಇದು ಯಾಕೆ ಯೂಸ್ ಆಗುತ್ತೆ ಅಂದರೆ ನಿಮಗೆ ಮೊನಿಟೈಸೇಷನ್ ಎಲ್ಲ ಫೀಚರ್ಸ್ ಇಲ್ಲಿ ನೋಡಿ, ಇಲ್ಲಿ ಬರೆದಿರ್ತದೆ ಯಾವ ರೀತಿ ಅಪ್ಲೋಡು ಮೋರ್ ವೀಡಿಯೋಸ್ ಡೈಲಿ, ಕ್ರಿಯೇಟ್ ಮೋರ್ ವೀಡಿಯೋ ಶಾರ್ಟ್ಸ್, ಆಮೇಲೆ ಲೈವ್ ಸ್ಟ್ರೀಮ್ಸ್, ಈ ಥರ ಮೊನಿಟೈಸೇಷನ್ ಎಲಿಜಿಬಿಲಿಟಿ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಇದನ್ನು ನೀವು ಆ್ಯಕ್ಸೆಸ್ ಫೀಚರನ್ನು ಕ್ಲಿಕ್ ಮಾಡಬೇಕು. ಆ್ಯಕ್ಸೆಸ್ ಫೀಚರ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ 3 ರೀತಿ ಬರುತ್ತೆ. ಒಂದು ಯೂಸ್ ವಿಡಿಯೋ ವೆರಿಫಿಕೇಷನ್ ಅಂದರೆ ನೀವು ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನಿಮಗೊಂದು ಫೇಸ್ ವಿಡಿಯೋ ಅದನ್ನು ಕೇಳ್ತದೆ, ಅದು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದೇ ರೀತಿ ಮಾಡ್ತಾ ಹೋಗಬೇಕು. ಇನ್ನೊಂದು ಯೂಸ್ ಯುವರ್ ವ್ಯಾಲಿಡ್ ID, ಅಂದರೆ ನಿಮ್ಮದು ಯಾವುದಾದ್ರು ವ್ಯಾಲಿಡ್ ID, ಪಾಸ್ಪೋರ್ಟ್ ಆ ಥರ ಯಾವುದಾದ್ರು ವ್ಯಾಲಿಡ್ ID ಇದ್ದರೆ ಅದರಲ್ಲಿ ಮಾಡ್ಬೋದು. ನೆಕ್ಸ್ಟ್ ಕೆಳಗೆ ಬಿಲ್ಡ್ ಚಾನಲ್ ಹಿಸ್ಟ್ರಿ, ಇದಕ್ಕಿಂತ ನೀವು ಮೇಲಿದ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಮಾಡಿದರೆ ಬೆಸ್ಟ್ ಅಂತ ಅನಿಸ್ತದೆ. ಸೊ ಅದರಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡಿದರೆ ನೆಕ್ಸ್ಟ್ ಅದೇ ಸೇಮ್ ಇಲ್ಲಿಗೆ ಬಂದರೆ ಈ ಫೀಚರ್ಸ್ ನಿಮಗೆ ಎನೇಬಲ್ ಆಗ್ತದೆ. ನೆಕ್ಸ್ಟ್ ನಿಮಗೆ ಇದೆಲ್ಲ ಆದಮೇಲೆ ಈಗ ಅಡ್ವಾನ್ಸ್ ಹೇಳಿದೆ, ಅಡ್ವಾನ್ಸಲ್ಲಿ ನಾನು ಸೇವ್ ಮಾಡಿಲ್ಲ. ಸೊ ಇನ್ನೊಮ್ಮೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದೆ, ಇಲ್ಲಿ ಆಟೋಮೆಟಿಕ್ ಅಡ್ವರ್ಟೈಸ್ಮೆಂಟ್ ಇದೆಲ್ಲ ಆಲ್ರೆಡಿ ಕ್ಲಿಕ್ ಆಗಿರುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿ ಬೇಸಿಕಲ್ಲಿ ಸೆಲೆಕ್ಟ್ ಕಂಟ್ರಿ, ಇದು ನನಗೆ ಸೆಲೆಕ್ಟ್ ಮಾಡೋದಿದ್ದ ಕಾರಣ ಈ ಥರ ಬಂತು, ಸೇವ್ ಮಾಡೋದಿದ್ದ ಕಾರಣ ಇಲ್ಲಿ ಕೀವರ್ಡ್ಸ್ ಹಾಗೆ ಹೇಳಿದ ಹಾಗೆಯೇ ಕಮ್ಯುನಿಕೇಷನ್ XYZ. ಓಕೆ, ನೆಕ್ಸ್ಟ್ ಒಂದು ಇನ್ಫಾರ್ಮೇಷನ್ ಚಾನಲ್ ಅಂತೇಳಿ ಇನ್ಫಾರ್ಮೇಷನ್. ಸೊ ನಿಮಗೆ ಬೇಕಾದಾಗೆ ಇದು ಇಲ್ಲ ಆದಮೇಲೆ ಇಲ್ಲಿ ಸೇವ್, ಇದು ಫಸ್ಟ್ ಸ್ಟೆಪ್. ಇಲ್ಲಿಗ ಸೇವ್ ಮಾಡಿದರೆ ನೀವೇನೆಲ್ಲ ಮಾಡಿದರೆ ಅದೆಲ್ಲ ಸೇವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಲ್ಲೇ ಕೆಳಗಡೆ ಬಂದು ಇನ್ನೊಮ್ಮೆ ಸೆಟ್ಟಿಂಗ್ ಬರಬೇಕು. ಸೆಟ್ಟಿಂಗ್ ಬಂದಾದಮೇಲೆ
ಚಾನಲ್ ಸೇವ್ ಆಗಿದೆ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್, ಸೇವ್ ಆಗಿದೆ. ನೆಕ್ಸ್ಟ್ ಅಪ್ಲೋಡ್ ಡಿಫಾಲ್ಟ್ಸ್ ಅಂದರೆ ನೀವು ಯಾವುದಾದ್ರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಂದ್ರೆ ಅದಕ್ಕೆ ಪ್ರತಿ ಸಲ ಡಿಸ್ಕ್ರಿಪ್ಷನ್ ಬರೀತಿರಬೇಕು, ವಿಸಿಬಿಲಿಟಿ ಅದೆಲ್ಲ ಇರಬೇಕಲ್ಲ, ಟ್ಯಾಗ್ಸ್ ಅದೆಲ್ಲ. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಅದರಲ್ಲಿ ನಿಮಗೆ ಇದರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದು ವೀಡಿಯೋ ಅಪ್ಲೋಡ್ ಮಾಡೋದು, ಅದರ ಸೆಟ್ಟಿಂಗ್ಸ್. ಅದರ ಈ ಕಡೆ ಬೇಸಿಕ್ ಇನ್ಫಾರ್ಮೇಷನ್ ಆದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್. ಅದರಲ್ಲಿ ಇಲ್ಲಿ ನೋಡಿ ಚಾನಲ್ ಡಿಫಾಲ್ಟಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಈ ಲೈಸೆನ್ಸ್ ಅದನ್ನೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಈ ಕಡೆ ಕ್ಯಾಟಗರಿಯಲ್ಲಿ ನೀವು ಯಾವ ಕಂಟೆಂಟ್ ವೀಡಿಯೋ ಮಾಡ್ತೀರಾ, ಯಾವ ಕ್ಯಾಟಗರಿ ವೀಡಿಯೋ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಬೇಕು. ನಾನೀಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದರ ಬಗ್ಗೆ ಮಾಡ್ತಿದ್ದೆ, ಅಂದರೆ ಇನ್ಫಾರ್ಮೇಷನ್ ನಿಮಗೆ ಯಾವ ರೀತಿ ಕೊಡ್ತಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಿದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ಕನ್ನಡ ಸೆಲೆಕ್ಟ್ ಮಾಡಿದೆ. ಸೊ ಕ್ಯಾಪ್ಷನ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಂದರೆ ನಿಮಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ಕಮೆಂಟ್ಸ್ ಅದು ಆನ್ ಆಗಿರಲಿ. ಇಷ್ಟ ಆದಮೇಲೆ ಇದನ್ನು ಸೇವ್ ಕೊಡಿ. ಸ್ವಲ್ಪ ಹೊತ್ತು ತಗೊಳುತ್ತೆ. ನೆಕ್ಸ್ಟ್ ಸೇವ್ ಆಗುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಓಕೆ, ಸೆಟ್ಟಿಂಗ್ ಸೇವ್ಡ್ ಇಲ್ಲಿ ಕೆಳಗೆ ಬಂತು ನೋಡಿ, ಬಾಟಮಲ್ಲಿ ಸೆಟ್ಟಿಂಗ್ ಸೇವ್ಡ್. ಸೊ ಇನ್ನೊಮ್ಮೆ ಇಲ್ಲಿ ಆದಮೇಲೆ ಇಲ್ಲಿ ಫಸ್ಟ್ ನಿಮಗೆ ಇಲ್ಲಿ ಚಾನಲ್ ಇಂಟರ್ಫೇಸ್ ಕಾಣಿಸ್ತುಂಟಲ್ಲ, ಅದರ ಕೆಳಗಡೆ ಇಲ್ಲಿ ಕಸ್ಟಮ್ ಬಟನ್ ಇದೆ, ಸೊ ಈ ಕಸ್ಟಮೈಸೇಷನ್ ಈ ಬಟನ್ ಕ್ಲಿಕ್ ಮಾಡಿದ ಮೇಲೆ ಲೇಔಟ್ ಮೇಲೆ ಇಲ್ಲಿ ಬ್ರ್ಯಾಂಡಿಂಗ್ ಅಂತ ಇದಿರುತ್ತೆ. ಇದರಲ್ಲಿ ನಿಮ್ಗೆ ಬೇಕಾದ ಪ್ರೊಫೈಲ್ ಅಂದರೆ ಪಿಕ್ಚರ್ ನಿಮಗೆ ಹಾಕ್ಬೋದು. ಇದು ಬ್ಯಾನರ್ ಅಂದರೆ ಮೇಲ್ಗಡೆ ನಿಮಗೆ ಈಗ ಮೊಬೈಲಲ್ಲಿ ಯಾವುದಾದ್ರು ಚಾನಲ್ ಓಪನ್ ಮಾಡಿದರೆ ನಿಮಗೆ ಬ್ಯಾನರ್ ಕಾಣಿಸ್ತದೆ. ಸೊ ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ವಾಟರ್ ಮಾರ್ಕ್ ಅಂದರೆ ನಿಮ್ಮ ಚಾನಲ್ ಪ್ರೊಫೈಲನ್ನು ಹಾಕ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಅಂತ ಇದು ಮಾಡಿ ಸೆಲೆಕ್ಟ್ ಮಾಡಿ ಸಹ ಹಾಕ್ಬೋದು. ಸೊ ಅದು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ವೀಡಿಯೋ ಅದರಲ್ಲಿ ನೋಡಿ. ಈಗ ಅಪ್ಲೋಡ್ ಕೊಟ್ಟರೆ ಬೇಡ, ನಾನು ನಿಮಗೆ ಅದನ್ನು ಇನ್ನೊಂದು ವೀಡಿಯೋದಲ್ಲಿ, ಇದು ತುಂಬ ಲೆಂತ್ ಆಗ್ತದೆ, ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಇದರಲ್ಲಿ ನಿಮ್ದೀಗ ಎಲ್ಲ ಈಗ ನಿಮಗೆ ನೋಡಿ, ಹಾಗೆ ಹೇಳಿದ ಹಾಗೆ ನಮ್ಮ ಇದು ಹೆಸರು ಬಂತು, ಚಾನಲ್ ಹೆಸರು, ಅದರ ಕೆಳಗಡೆ ಹ್ಯಾಂಡಲ್ ಹೆಸರು, ಡಿಸ್ಕ್ರಿಪ್ಷನ್ ಬೇಕಾದರೆ ನಿಮ್ಮ ಚಾನಲ್ ಬಗ್ಗೆ ಯಾವ ಕಂಟೆಂಟ್ ಮಾಡ್ತಿದ್ದೀರಾ ಅದರ ಬಗ್ಗೆ. ನಾನು ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಅಬೌಟ್ ಟೆಕ್ನಾಲಜಿ ಆ ಥರ ನಿಮಗೆ ನಿಮ್ಮ ಯಾವುದು ಬೇಸ್ ಮಾಡ್ತಿದ್ದೀರಾ, ಯಾವುದರ ಬೇಸ್ ವೀಡಿಯೋ ಮಾಡ್ತಿದ್ದೀರಾ ಅದರ ಡಿಸ್ಕ್ರಿಪ್ಷನ್ ಹಾಕಬೇಕು. ಅದಾದಮೇಲೆ ಲ್ಯಾಂಗ್ವೇಜ್ ಬೇಕಾದರೆ ಹಾಕ್ಬೋದು. ಲಿಂಕ್ಸ್ ಅಂದರೆ ನಿಮ್ಮದು ಯಾವುದಾದ್ರು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದ್ದರೆ ಅದರ ಲಿಂಕ್ಸ್ ಹಾಕ್ಬೋದು, ಇಲ್ಲಾಂದರೆ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದ್ದರೆ ಅದರ ಲಿಂಕ್ ಹಾಕ್ಬೋದು. ಸೊ ಆ ಥರ ಇದು ನಮ್ಮ ಚಾನಲ್ URL. ಅದರ ಕೆಳಗಡೆ ಇಮೇಲ್ ಅಡ್ರೆಸ್ ಯಾಕೆ ಯೂಸ್ ಆಗ್ತದೆ ಅಂದರೆ ಈಗ ಬಿಸ್ನೆಸ್ ಪರ್ಪಸ್, ಯಾಕಾದರೂ ನಿಮಗೆ ಪ್ರಮೋಷನ್ ನಿಮ್ಮ ವೀಡಿಯೋದಲ್ಲಿ ಪ್ರಮೋಷನ್ ಮಾಡಬೇಕಂದ್ರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕಲ್ಲ. ಸೊ ಅದಕ್ಕೆ ಇಮೇಲ್ ಅಡ್ರೆಸ್. ಇದನ್ನು ನೀವು ಯಾವತ್ತೂ ನಿಮ್ಮ ಯಾವ ಯೂಟ್ಯೂಬ್ ಚಾನಲ್ ಇದೆ ಆ ಇಮೇಲ್ ಹಾಕಬಾರ್ದು. ಯಾವತ್ತು ಬೇರೆ ಇಮೇಲ್ ಅಂದರೆ ಅಡಿಷ್ನಲ್ ಬೇರೆ ಇಮೇಲ್ ಇದ್ದರೆ ಅದನ್ನು ಹಾಕಬೇಕು. ಸೊ ಇಲ್ಲಿಗೆ ಇಷ್ಟ ಆದಮೇಲೆ ಇಲ್ಲಿ ಪಬ್ಲಿಷ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡಿ ಚಾನಲ್ ಪಬ್ಲಿಷ್ಡ್ ಎಂದು ಕೆಳಗೆ ಬಂತು. ಸೊ ಗೋ ಟು ಚಾನಲ್. ಇಲ್ಲಿಗೆ ನಿಮ್ಮದು ಚಾನಲ್ ಈಗ ಕಂಪ್ಲೀಟಾಗಿ ಕ್ರಿಯೇಟ್ ಆಯಿತು. ಸೊ ಇನ್ನು ಇಷ್ಟು ಚಾನಲನ್ನು ಕ್ರಿಯೇಟ್ ಮಾಡುವ ಸ್ಟೆಪ್ಸ್. ಸೊ ಇನ್ನು ಇದಕ್ಕೆ ವೀಡಿಯೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ನಿಮಗೆ ಏನಾದರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಬೇರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಯಾಕಂದರೆ ಇದು ತುಂಬ ಲಾಂಗ್ ಆಗ್ತದೆ ವೀಡಿಯೋ. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನಲ್ಲಿ ಆಲ್ ಅನ್ನು ಕ್ಲಿಕ್ ಮಾಡಿ ಮುಂದಿನ ಹೆಚ್ಚಿನ ಕಂಟೆಂಟ್ಗಾಗಿ. ಧನ್ಯವಾದಗಳು.